ಈ ದಿನ ಕೆಂಪೇಗೌಡ ಆಸ್ಪತ್ರೆ ನನ್ನ ಅಧ್ಯಕ್ಷ ಆಗಿ ಇವತ್ತಿಗೆ 4 ತಿಂಗಳು. ಎಂದಿನಂತೆ ಇಂದು ಕೂಡ ಆಸ್ಪತ್ರೆಯ ಎಲ್ಲ ಒಂದು ICU ಇಂದ ಹಿಡ್ಕೊಂಡು ಎಲ್ಲ OPDಗಳಿಗೆ ಭೇಟಿ ಕೊಟ್ಟು ಏನು ಕುಂದುಕೊರತೆ ಇದೆ ಅದನ್ನು ಕೇಳ್ತಕ್ಕಂಥದ್ದು ನಾನು ನಡ್ಕೊಂಡು ಬಂದಿದ್ದೀನಿ. ಒಂದು 4 ತಿಂಗಳಲ್ಲಿ ಇವತ್ತು ICUಗೆ ಹೋಗಿ ಅಲ್ಲಿ ICUನಲ್ಲಿರ್ತಕ್ಕಂಥ ಪೇಷಂಟ್ಗಳನ್ನ ಮಾತಾಡಿಸಿ ಅಲ್ಲಿನ ನಮ್ಮ ವೈದ್ಯರೊಂದಿಗೆ ಚರ್ಚೆ ಮಾಡಿ ಯಾವ ಪೇಷಂಟ್ ಏನೇನು ಪ್ರಾಬ್ಲಮ್ ಇದೆ, ಅವರು ಎಷ್ಟು ದಿನದಿಂದ ಇಲ್ಲಿ ಅಡ್ಮಿಷನ್ ಆಗಿದ್ದಾರೆ, ಯಾರು 8 ಅಥವಾ 10 ದಿನಕ್ಕೂ ಮೀರಿ ಅಡ್ಮಿಷನ್ ಆಗಿದ್ದಾರೆ, ಯಾಕೆ 8-10 ದಿನ ಆದಮೇಲೂ ಅವ್ರು ಇಲ್ಲಿ ಅಡ್ಮಿಷನ್ ಇದ್ದಾರೆ, ಅವ್ರಿಗೆ ಏನು ಇರ್ತಕ್ಕಂಥ ಏನು ಕಾಯಿಲೆ ಡಿಸೀಸ್ ಯಾವುದು, ಏನು ಟ್ರೀಟ್ಮೆಂಟ್ ಕೊಡ್ತಿದ್ದೀರಿ ಅದೆಲ್ಲ ನಾನು ಲಿಸ್ಟ್ ಮಾಡಬೇಕಂತ ಹೇಳಿದ್ದೀನಿ ಇವತ್ತು. ಮತ್ತು ಸ್ವಚ್ಛತೆಯೇ ಆರೋಗ್ಯ ಸ್ವಚ್ಛತೆಯಲ್ಲಿರ್ತದೆ, ಅಲ್ಲಿ ಆರೋಗ್ಯ ಇರ್ತದೆ. ಸ್ವಚ್ಛತೆಯೇ ದೇವರು. ಅದರಿಂದ ಇವತ್ತು ಸ್ವಚ್ಛತೆಗೆ ಮೊದಲೇ ಆದ್ಯತೆಯನ್ನು ನಾನು ಡೇ 1 ನಾನೇನು ಹಾಸ್ಪಿಟಲ್ ಚೇರ್ಮನ್ ಆಗಿದ್ದೀನಿ ಅವತ್ತಿಂದ ಇವತ್ತವರೆಗೂ ಟಾಯ್ಲೆಟ್ಗಳಿರ್ಬೋದು ಪ್ರತಿಯೊಂದು ಎಲ್ಲನ ಕೂಡ ಸ್ವಚ್ಛತೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀನಿ. ಮತ್ತು ಈಗಾಗಲೇ ಹಲವಾರು ವೈದ್ಯಕೀಯ ಏನು ಉಪಕರಣಗಳು ಅವಶ್ಯಕತೆ ಇತ್ತು. ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಇತ್ತು. 10-12 ವರ್ಷದಿಂದ ಇವ್ರಿಗೆ ತರಿಸ್ಕೊಟ್ಟೇ ಇರಲಿಲ್ಲ. ಡಾಕ್ಟ್ರುಗಳಿಗೆ ಭಾಳ ಹಳೆಯ ಡಿಮ್ಯಾಂಡು ಕೇಳ್ತಾನೆ ಇದ್ದರು. ಕೆಲವು ಇವತ್ತು ಎಕ್ವಿಪ್ಮೆಂಟ್ಗಳೆಲ್ಲ ಬಂದಿದೆ. ಅದನ್ನು ಕೂಡ ಸಮರ್ಪಕವಾಗಿ ನಮ್ಮ ವೈದ್ಯರು ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಅದರಿಂದ ರೋಗಿಗಳಿಗೆ ತುಂಬ ಅನುಕೂಲ ಆಗ್ತಿದೆ. ಇವತ್ತು ಎಲ್ಲ ಒಳ್ಳೆಯ ಈಗ ಖಾಸಗಿ ಆಸ್ಪತ್ರೆಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಕೆಂಪೇಗೌಡ ಆಸ್ಪತ್ರೆ 1000 ಪಟ್ಟು ರೋಗಿಗಳಿಗೆ ಉತ್ತಮವಾದಂಥ ಆರೋಗ್ಯವನ್ನು ಕೊಡ್ತದೆ. ನಾನು ನಮ್ಮ ಎಲ್ಲರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನಿಮಗೆ ದೇವರು ಒಳ್ಳೆಯ ಆರೋಗ್ಯನ ಕೊಡಲಿ. ಅಕಸ್ಮಾತ್ ಆರೋಗ್ಯ ಕೆಟ್ಟಂಥ ಸಂದರ್ಭದಲ್ಲಿ ನೇರವಾಗಿ ಕೆಂಪೇಗೌಡ ಆಸ್ಪತ್ರೆಗೆ ಬನ್ನಿ. ಇಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿದೆ. ಕಾರ್ಡಿಯಾಲಜಿ ಒಂದೇನು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಇನ್ನೂ ನಾವೊಂದು ಕ್ಯಾತ್ ಲ್ಯಾಬ್ ಆ ಮಿಷಿನ್ ಅದು ಕೂಡ ಟೆಂಡರ್ ಪ್ರೊಸೆಸ್ಸಲ್ಲಿದೆ. ಇನ್ನೊಂದು ತಿಂಗಳೊಳಗಡೆ 1-2 ತಿಂಗಳೊಳಗಡೆ ಅದು ಕೂಡ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಕೂಡ ಉನ್ನತ ಮಟ್ಟದ ಚಿಕಿತ್ಸೆಯಲ್ಲಿ ದೊರೆಯುತ್ತದೆ. ಇನ್ನು ಅದು ಬಿಟ್ಟು ಎಲ್ಲ ಕೂಡ ನಿಮ್ಮ ಅತ್ಯಂತ ಉತ್ಕೃಷ್ಟದ ಟ್ರೀಟ್ಮೆಂಟು ಇಲ್ಲಿ ಕೆಂಪೇಗೌಡ ಆಸ್ಪತ್ರೆ ಸಿಗ್ತದೆ. ಇದೊಂದು ರೀತಿ ಧರ್ಮದ ಆಸ್ಪತ್ರೆ. ಇಲ್ಲಿ ಬೇರೆ ಕಡೆ 100 ರೂಪಾಯಿ ಖರ್ಚಾದರೆ ಇಲ್ಲಿ 10 ರೂಪಾಯಿನೂ ಖರ್ಚಾಗೋದಿಲ್ಲ ಅಂಥ ಒಂದು ಇಲ್ಲಿದೆ. ಇಲ್ಲಿ ನಮ್ಮ ಪೇಷಂಟ್ಗಳಿಗೆ ಫ್ರೀಯಾಗಿ ಊಟ ಕೊಡ್ತೀವಿ. ಅಟೆಂಡ್ರಿಗೂ ಕೂಡ ಊಟ ಕೊಡ್ತೀವಿ. ಇದೆಲ್ಲ ಸದುಪಯೋಗನ ಪಡಿಸ್ಕೊಳ್ಳಿ. ಯಾರೋ ಕೆಲವರು ಅಪಪ್ರಚಾರ ಮಾಡ್ತಾರೆ, ಅದಕ್ಕೆ ಯಾವುದಕ್ಕೂ ಕಿವಿ ಕೊಡಬೇಡಿ. ನೀವು ಬಂದು ಇಲ್ಲಿ ಏನೇ ಒಂದು ಕುಂದುಕೊರತೆ ಆದಂಥ ಸಂದರ್ಭದಲ್ಲಿ ನಾನು ಯಾವಾಗಲೂ ಈಗ ಆಫೀಸಲ್ಲಿ ಪ್ರತಿದಿನ ಆಫೀಸಲ್ಲಿ ಇದ್ದೇ ಇರ್ತೇನೆ. ನಮ್ಮ ಒಳ್ಳೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಮಧುಶಂಕರ್ ಇದ್ದಾರೆ. ಮತ್ತು ಆಡಳಿತಾಧಿಕಾರಿ ಡಾಕ್ಟರ್ ಮುರಳಿಯವರಿದ್ದಾರೆ. ಒಳ್ಳೆಯ ಎಲ್ಲ ಸರ್ವಿಸ್ ಮೈಂಡೆಡ್ ಜನ ಇದ್ದೀವಿ. ದಯಮಾಡಿ ನನ್ನನ್ನು ಭೇಟಿ ಮಾಡಿ. ಏನೇ ಕುಂದುಕೊರತೆ ಇರಲಿ, ಮತ್ತೊಂದು ನಿಮಗೇನೇ ಅನಾನುಕೂಲ ಆದಂಥ ಸಂದರ್ಭದಲ್ಲಿ ನನ್ನನ್ನು ಭೇಟಿ ಮಾಡಿ. ಕೆಂಪೇಗೌಡ ಆಸ್ಪತ್ರೆಗೆ ಇದು ನಿಮ್ಮ ಆಸ್ಪತ್ರೆ, ಇದು ಒಂದು ಸಂಸ್ಥೆ. ಇದು ಯಾರೋ ಒಬ್ಬರು ಮಾಲೀಕತ್ವದ ಆಸ್ಪತ್ರೆ ಅಲ್ಲ. ನೀವೆಲ್ಲರೂ ಬಂದು ಏನೇ ಒಂದು ಅನಾರೋಗ್ಯ ಸಂದರ್ಭದಲ್ಲಿ ಇದು ಸದುಪಯೋಗನ ಪಡಿಸ್ಕೊಳ್ಳಿ ಅಂತ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೇಳ್ಕೊತೀನಿ. ನಮಸ್ಕಾರ.